ಅದು ರೈತ ಹೋರಾಟಗಾರ ಅವ್ರ ಅನಿಸಿಕೆ. ಬಟ್ ರೈತರು ಕೊಡಕ್ಕೆ ಹೋದಾಗ ಘರ್ಷಣೆಗಳಾಗಬಾರ್ದಂತ ವಿನಯಪೂರ್ವಕ ವಿನಂತಿ ಮಾಡ್ಕೊಂಡಿದ್ದೆ. ಕೆಲವು ರೈತರು ಕೊಡ್ತೀವಿ ಅನ್ನೋದು, ಇವ್ರು ಬೇಡ ಅನ್ನೋದು, ಈ ರೀತಿ ಆಗಬಾರ್ದು. ಆ ಹೋರಾಟಗಾರಲ್ಲಿ ಹಾಗೂ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಶಾಂತ ರೀತಿಯಿಂದ ತಾವು ಇರಬೇಕು, ಸಹನೆಯಿಂದ ಇರಬೇಕಂತ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ತೀನಿ. ಅವರು 3,500 ಕೊಡಬೇಕಂತಕ್ಕಂಥ ಬೇಡಿಕೆ ಇದೆ. 2ನೇ ಕಂತು 500 ರೂಪಾಯಿ ಕೊಡಬೇಕಂತ ಹೇಳಿದೆ. 3 ವರ್ಷದಿಂದ ಯಾವ ಫ್ಯಾಕ್ಟ್ರಿಯವರು 2ನೇ ಕಂತು ಕೊಟ್ಟಿಲ್ಲ. ರಾಜ್ಯಾದ್ಯಂತ ಬೆಳಗಾವಿಯಲ್ಲಿ ಇಲ್ಲ, ಬಾಗಲಕೋಟೆನೂ ಇಲ್ಲ, ಎಲ್ಲಿ ಕೊಟ್ಟಿಲ್ಲ. ಇವರು 500 ರೂಪಾಯಿ ಕೊಡಬೇಕಂತ, ಮತ್ತು 3,500 ರೂಪಾಯಿನೇ ನಮಗೆ ಕೊಡಬೇಕು ಹಾಗೆ ಅಂತಕ್ಕಂಥ ಬೇಡಿಕೆ ಇದೆ. ಬಗೆಹರಿಸಬೇಕು. ನಾವು ವಿನಂತಿ ಮಾಡ್ಕೋತೀವಿ ಫ್ಯಾಕ್ಟರ್ಗೆ ಮತ್ತಷ್ಟು ವಿನಂತಿ ಮಾಡ್ತೀವಿ. ಹೆಂಗೆ ಟೈಮ್ ಕೊಡ್ತೀವಿ, ಅವ್ರಿಗೆ ಒಪ್ಪಬೇಕಲ್ಲ. ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ, ಒಪ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಂಜೆ ಮಾತ್ರ ಅವಕಾಶ ಕೊಡ್ತೀವಿ. ನನ್ನ ಪ್ರಯತ್ನ ಮುಂದುವರಿತಿದೆ. ಸಂಧಾನ ಮಾಡಲಿಕ್ಕೆ ನಮ್ಮ ಪ್ರಯತ್ನ. ಈಗ ನೀವು 1 ತಾಸು 2 ತಾಸಿಂದ ಸಂಧಾನ ಮಾಡಿದ್ರೆ ಹೋಗ್ತಾ ಇಲ್ಲ ರೈತರಿಗಾಗಿ, ಮತ್ತೆ ತೀವ್ರತೆ ಕಾರ್ಖಾನೆ ಮಾಲೀಕರು ಮುಖ್ಯಮಂತ್ರಿಗಳು ಹೇಳಿದ ರೀತಿ ನಾನು ನಡ್ಕೋತೀನಿ. ಈಗೂ ಹೇಳಿದ್ದಾರೆ, ಮೊದಲು ಹೇಳಿದ್ದಾರೆ, ಮುಂದೆ ನಾವು ಸರ್ಕಾರ ಏನು ಹೇಳಿದೆ ಅದಕ್ಕೆ ನಾವು ಬದ್ಧತೆ ಇದೆ. ಇನ್ನೂ ಮುಂದುವರಿತದೆ. ಕಾಂಗ್ರೆಸ್ ಸರ್ಕಾರ ಮ್ಯಾಕ್ಸಿಮಮ್ ಸ್ಪಂದಿಸಿದೆ ಸರ್. ಯಾರು ಸರ್ಕಾರ ನಾವು ಸರ್ಕಾರ ಮ್ಯಾಕ್ಸಿಮಮ್ ನೋಡಿ ಅಲ್ಲ ಸರ್, ಇವರು ರೈತರು ಹೇಳುವಂಥದ್ದು ಈ ರಿಕವರಿಯಲ್ಲೇ ಮೋಸ ಇದೆ. ಆ ರಿಕವರಿ ಆಧಾರದ ದರ ಏನು ನಿಗದಿ ಮಾಡಿದೆ ಸರ್ಕಾರ, ಅದು ನಮಗೆ ಒಪ್ಪಿಲ್ಲ ಅನ್ನುವಂಥದ್ದು ರೈತರು ಹೇಳುವ. ರಿಕವರಿ ವೈಜ್ಞಾನಿಕವಾಗಿದೆ ಅಂತೇಳಿ 40 ವರ್ಷದಿಂದ ಹೇಳೋರು ಯಾರು? ಏನಿದೆ ವೈಜ್ಞಾನಿಕವಾಗಿ ಇವ್ರ ತಿಳಿಯಿಲ್ಲ, ಅವ್ರ ತಿಳಿಯಿಲ್ಲ. ಅದನ್ನೇ ನಾ ಹೇಳಿದೆ, ರಿಕವರಿದು ಇಮಿಡಿಯೇಟ್ ಚರ್ಚೆ ಮಾಡೋಣ. ಇದು ವೈಜ್ಞಾನಿಕವಾಗಿ ರಿಕವರಿ ತರೋಣ. ಏನಾಗುತ್ತೆ ಹೇಳ್ತೀನಿ ಕೇಳಿ. 12 ತಿಂಗಳ ಕಬ್ಬು ಕಳಿಸಿದವನಿಗೆ ಒಂದೇ ರೇಟು, 7 ತಿಂಗಳು ಕಳಿಸಿದವನಿಗೆ ಒಂದೇ ರೇಟ್. 12 ತಿಂಗಳು ಕಳಿಸಿದವ ಪಾಪ ಅವ್ನು ರಿಕವರಿ ಇರುತ್ತೆ, 7 ತಿಂಗಳು ಕಳಿಸಿದವ ರಿಕವರಿ ಇರೋದಿಲ್ಲ. ಅವು ಕ್ಯಾಲ್ಕುಲೇಷನ್ ಮಾಡಿ ಕೆಳಗೆ ಬರುತ್ತೆ. ಇಲ್ಲೆಲ್ಲಿ ವೈಜ್ಞಾನಿಕವಾಗಿದೆ? ಏರಿಯಾ ವೈಸ್ ಡಿಫ್ರೆಂಟ್ ಬರುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಆ ಕೃಷ್ಣಾ ದಂಡೆಯಲ್ಲಿ ಸ್ವಲ್ಪ ರಿಕವರಿ ಹೆಚ್ಚಿದೆ, ಬರ್ತಾ ಕಡಿಮೆ ಇದೆ. ಇದನ್ನು ವೈಜ್ಞಾನಿಕವಾಗಿ ಇನ್ನೂವರೆಗೆ ಇಷ್ಟು ವರ್ಷಗಳಾದರೂ ವೈಜ್ಞಾನಿಕವಾಗಿ ಇವ್ರದ್ದು ಇಷ್ಟೇ ರಿಕವರಿ ಅಂತೇಳಿ ಯಾವ ಸರ್ಕಾರಗಳು ಮಾಡಿಲ್ಲ. ಸರ್, ಈಗ ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ, ಕಾರ್ಖಾನೆ ಆರಂಭ ಮಾಡಕ್ಕೆ ಬಿಡಂಗಿಲ್ಲ ಅಂತ ಇದೇ ಜಟಾಪಟಿ ಮುಂದುವರಿತಂದ್ರೆ ಘರ್ಷಣೆಗೆ ಹಾದಿ ಆಗ್ತೈತೆ. ಆಗಬಾರ್ದು, ಅದಕ್ಕೆ ವಿನಂತಿ ಮಾಡ್ಕೊಂಡೆ ನಾನು. ಅಲ್ಲ, ಅದಕ್ಕೆ ರೈತರಲ್ಲಿ ರಿಕವರಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಹೋರಾಟಗಾರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ತಾವು ಘರ್ಷಣೆಗೆ ಇಳಿಬೇಡಿ ಅಂತೇಳಿ ವಿನಂತಿ ಮಾಡ್ಕೊಂಡಿದ್ದೀನಿ. ನೀವು ಲೇಟ್ ಆದ ದಿವಸ ನೋಡಿ, ಒಬ್ಬೊಬ್ಬರಿಗೆ ಲಗಾನಿಗೆ 1 ಟನ್ನಿಗೆ 200, 400 ಹಿಂಗೆ ಹೋಗುತ್ತೆ. ಹೌದು, ರೈತನಿಗೆ ತುಂಬ ತೊಂದರೆ ಆಗ್ತದೆ. ಲೇಟ್ ಆದಷ್ಟು ರೈತನಿಗೆ ಹೊರೆ ಆಗುತ್ತೆ. ಲಗಾನಿಗೆ ಇವರೆಲ್ಲ 50 ರೂಪಾಯಿ 100 ರೂಪಾಯಿ ನಮ್ಮ ಹೋರಾಟ 200, 400 ರೂಪಾಯಿಗೆ ರೈತನಿಗೆ ಹಾನಿ ಮಾಡುತ್ತೆ. ಟನ್ನಿಗೆ ರೈತರನ್ನ ಇಲ್ಲ, ನಾನು ಏನಾದರೂ ಫ್ಯಾಕ್ಟರ್ ಒಪ್ಪಿದ್ರೆ ರೈತ ಹೋರಾಟಗಾರ ನಾನು ಹೇಳ್ತೀನಿ, ಒಪ್ಕೊಂಡಿದ್ದಾರಪ್ಪ ಹಿಂಗೆ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳೇ ಅನೌನ್ಸ್ ಮಾಡಿದಾಗ ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಏನಾದರೂ ಹೆಚ್ಚಿನ ರೀತಿಯಲ್ಲಿ ನಾವು ಕೊಡಕ್ಕೆ ರೆಡಿ ಇದೀವತ್ತು ಏನಾದರೂ ಯಾರು ನಮ್ಮ ಕಾರ್ಖಾನೆ ಮಾಲೀಕರು ಹೇಳಿದ್ರೆ ಇಂತಿಂದ ಕೊಡ್ತೀವಿ ಹೇಳ್ಯಾರು, ತಾವೇನಾದರೂ ಅನುಕೂಲ ಮಾಡಿಕೊಂಡು ಚಾಲು ಮಾಡಿಕೊಡ್ರಿ ಮತ್ತೆ ವಿನಂತಿ ಮಾಡ್ಕೊಡ್ತೀವಿ. ರೈತರಿಗೆ FRP ಮೋಸ ಇದೆ, ಅದನ್ನ ನಾವು ಎಂದೂ ಒಪ್ಪಿಲ್ಲ. ಮತ್ತು ಇದುವರೆಗೂ ಕೂಡ FRP ಪ್ರಕಾರ ನಾವು ಬಿಲ್ ತಗೊಂಡಿಲ್ಲ. ನಮ್ಮ ಕಾರ್ಖಾನೆಯವರ ಒಂದು ಒಪ್ಪಂದ FRP ಮಾಡೋರು ಯಾರು?
ಮತ್ತು ನಮ್ಮ ಮೇಲೆ FRP ಮಾಡಿಲ್ಲ ಸರಿಲ್ಲ ಯಾವತ್ತರೂ ಬೀದಿಗೆ ಇಳಿದಿದ್ದಾರ? ನಮ್ಮ ಪಕ್ಷನ ಅಟ್ಟೆ ಯಾಕೆ ಟಾರ್ಗೆಟ್ ಮಾಡೋದು? FRP ಫಿಕ್ಸ್ ಮಾಡೋರು ಅವ್ರು, MSP ಫಿಕ್ಸ್ ಮಾಡೋರು ಅವ್ರು. ಇಥನಾಲ್ ತಗೊಳ್ಳಿ, ನಮ್ಮ ಪರ್ಸೆಂಟೇಜ್ 33%, ಗುಜರಾತ ಉತ್ತರ ಪ್ರದೇಶ 100% ಇಥನಾಲ್. ಈ ಡಿಸ್ಕ್ರಿಮಿನೇಷನ್ಗೆ ಯಾರು ಇವರು ಹೋರಾಟದಲ್ಲಿ ಇಳಿಬೇಕಲ್ಲ? ಬರೀ ಸ್ಟೇಟ್ ಗೌರ್ಮೆಂಟದ್ದು ಏನಿದೆ ಇದರಲ್ಲಿ? ಎಕ್ಸ್ಪೋರ್ಟ್ ಅವ್ರದ್ದು, ಇಥನಾಲ್ ಮಿಕ್ಸ್ ಮಾಡೋಕೆ ಇದನ್ನು ಕೊಡೋರು ಅವರು, FRP ಮಾಡೋರು ಅವರು, MSP ಮಾಡೋರು ಅವರು. ಅವ್ರ ಬಗ್ಗೆ ಯಾವ ಥರ ಬೀದಿಗೆ ಇಳಿದಿದ್ದಾರ? ಬರೀ ನಮ್ಮ ಪಕ್ಷನ ಟಾರ್ಗೆಟ್ ಮಾಡ್ತಕ್ಕಂಥ ಇದೇನು ವಿಚಾರ ಇದೆ ನನಗಂತೂ ಅರ್ಥ ಆಗುತ್ತೆ. ಸರ್, ಅವ್ರ ಪಕ್ಷಕ್ಕೆ ಟಾರ್ಗೆಟ್ ಮಾಡಲಾರ್ದ ನಾವು FRP ದರ ನಿಗದಿಗೆ ನಾವು ಒಪ್ಕೊಂಡಿಲ್ಲ. ನಾವು ಅವ್ರವ್ರು ಮಾತುಕತೆ ಮಾತಾಡ್ಕೊಂಡು ಒಪ್ಕೊಂಡಿಲ್ಲ ಅಂದ್ರೆ ಈಗ ಬೀದಿಗೆ ಇಳಿದಿದ್ದಾರಲ್ಲಪ್ಪ, ಅವಾಗ ತಿಳಿಲಿಲ್ಲ. ಈಗ ಅದನ್ನೇ ಕೇಳ್ತಿರೋದು ಮಾಲೀಕರನ್ನ. ಅಲ್ಲಪ್ಪ, FRP ಯಾರು ಮಾಡೋರು ಫಿಕ್ಸ್? FRP ಬಿಟ್ಟನೆ ಹೇಳ್ತಿದ್ದಾರೆ ಸರ್ ಅವ್ರೀಗ. FRP ಫಿಕ್ಸ್ FRP ಬಿಟ್ಟು ಅವ್ರು ದುಡ್ಡು ಕೊಡ್ತಾ ಇದ್ದಾರಲ್ಲ. ಈಗ 211 ರೂಪಾಯಿ FRP ಬಿಟ್ಟು ದುಡ್ಡು ಕೊಡ್ತಾ ಇದ್ದಾರೆ. FRP ಬಿಟ್ಟನ ಅವ್ರು ದುಡ್ಡು ಮೊದಲೇ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಅದನ್ನು ಒಪ್ತಾ ಇಲ್ಲ ಸರ್ ಅವ್ರಿಗೆ. ಮತ್ತೆ ಇನ್ನೂ ಹೆಚ್ಚಿಗೆ ಬೇಕತ್ತಾರೆ. 500 ಕೊಡಬೇಕು ಅಂತ ನಮ್ದು ಬೆಂಬಲ ಆಯ್ತು, ಬೆಂಬಲ ಒಳ್ಳೇದು. ಫ್ಯಾಕ್ಟ್ರಿ ಮಾಲಕರು ಅವ್ರು ತಗೊಂಡ್ರೆ ಒಳ್ಳೇದಲ್ಲ. ನನಗೂ ಖುಷಿ, ನಂದು ಒಂದಿಟ್ಟು ಕಬ್ಬು ಐತೆ, ನನಗೂ ಹೋರಾಟಗಾರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ನನಗೂ ದುಡ್ಡು ಬರ್ತಪ್ಪ ನಿಮ್ಮಿಂದ ಅಂತ ಹೇಳ್ತೀನಿ. ಬೇರೆ ರೈತರು ಅದನ್ನ ಮಂಡಿಸು ಸರ್ಕಾರದ ಸೆಲೆಬ್ರೇಷನ್ ಮಾಡಿದ್ದಾರೆ. ಕೆಲವೊಂದು ಚಿಕ್ಕಲಿಗಿ ಕ್ರಾಸ್ ಆಗಿರ್ಬೋದು, ಲೋಕಾಪುರ ಆಗಿರ್ಬೋದು, ಬೀಳಿಗೆ ಹುನಗುಂದ ಭಾಗದಾಗ ಎಲ್ಲ ರೈತರು ಒಪ್ಪಿಕೊಂಡು ಆಲ್ಮೋಸ್ಟ್ ಅಲ್ಲಿ ಅದನ್ನ ಸ್ವಾಗತ ಮಾಡಿದ್ದಾರೆ. ಓನ್ಲಿ ಫಾರ್ ಇಲ್ಲಿ ಮಾತ್ರ ಈ ತರ ಆಗ್ತಾರೆ. ನನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಲೋಕಾಪುರದವ್ರು ಪಟಾಕಿ ಇದನ್ನ ಹಚ್ಚಿ ಖುಷಿ ವ್ಯಕ್ತಪಡಿಸಿದ್ರು. ಗುರ್ಲಾಪುರದಲ್ಲಿ ಮಾಡಿದ್ದಾರೆ, ಚಿಕ್ಕಲ್ಗಿ ಕ್ರಾಸಲ್ಲಿ ಮಾಡಿದ್ದಾರೆ, ಬಿಜಾಪುರದವ್ರು ಮಾಡಿದ್ದಾರೆ, ಎಲ್ಲ ಕಡೆ ಮುಗಿದಿದೆ. ಇಲ್ಲಿ ಯಾಕೆ ಅವರು ಆ ರೀತಿ ಹಠ ಹಿಡಿದಿದ್ದಾರೆ ನನಗೂ ಗೊತ್ತಿಲ್ಲ. ಅವ್ರನ್ನ ಕೇಳ್ಯಾರ ಅವ್ರು.